ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳ ಹೆಚ್ಚಳ ಹಿನ್ನೆಲೆಯಲ್ಲಿ ನಿನ್ನೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ಒಣ ದಿನ ಆಚರಣೆ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ಜಿಲ್ಲೆಯಲ್ಲಿ 92 ಡೆಂಗ್ಯೂ ಪ್ರಕರಣಗಳು ದೃಢಪಟ್ಟಿದ್ದು, ಈ ಹಿನ್ನೆಲೆಯಲ್ಲಿ ನಗರ ಮತ್ತು ಗ್ರಾಮೀಣ ಸಂಸ್ಥೆಗಳ ಸಹಯೋಗದಲ್ಲಿ ಡೆಂಗ್ಯೂ ನಿಯಂತ್ರಣ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಆರೋಗ್ಯ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಭೇಟಿ ನೀಡಿ ಡೆಂಗ್ಯೂ ಜ್ವರದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯ ಮಾಡುತ್ತಿದ್ದಾರೆ. ದೂರದರ್ಶನದೊಂದಿಗೆ ಗೃಹಿಣಿ ಸರೋಜಮ್ಮ, ಆರೋಗ್ಯ ಇಲಾಖೆ ಸಿಬ್ಬಂದಿ ಮನೆಗೆ ಬಂದು ಪರಿಶೀಲಿಸಿ ಸ್ವಚ್ಛತೆ ಕಾಪಾಡುವಂತೆ ಮಾಹಿತಿ ನೀಡಿದರು. ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು ಎಂದು ಅರಿವು ಮೂಡಿಸಲಾಯಿತು ಎಂದು ತಿಳಿಸಿದರು. ಪ್ರತಿಯೊಂದು ಮನೆ ಸುತ್ತು ಯಾವುದಿದ್ರೇನು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತು ಟೈರು ಮತ್ತು ತೆಂಗಿನ ಚಿಪ್ಪು ಪ್ರತಿಯೊಂದು ಕ್ಲೀನಾಗಿ ತಿಳಿಸಿ ಅವರು ಇದೆಲ್ಲ ಕ್ಲೀನ್ ಮಾಡಿಸಿ ನಮಗೆ ಅಷ್ಟೇ ಇದು ಮಾಡಿ ಕೊಟ್ಟಿದ್ದಾರೆ. ಇವತ್ತು ಇಲ್ಲಿಂದ ಈಚೆಗೆ ನಾವು ಕ್ಲೀನಾಗಿ ಮಾಡ್ಕೊತೀವಿ. ಸ್ವಚ್ಛತೆಯನ್ನು ಸ್ಥಳೀಯ ನಿವಾಸಿ ನಂದಿನಿ ಮನೆಯ ಸುತ್ತಮುತ್ತಲ ಆವರಣದಲ್ಲಿ ನೀರು ನಿಲ್ಲದಂತೆ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಸಲಹೆ ನೀಡಿದ್ದಾರೆ. ಅದರಂತೆ ನಡೆದುಕೊಳ್ಳುವುದಾಗಿ ಹೇಳಿದರು. ನಿಲ್ಲೋ ಆ ಥರ ಮಾಡಬಾರ್ದು. ನಿಲ್ಲಿದ್ರೆ ಚಿಪ್ಪುಗಳಲ್ಲಿ ಆಮೇಲೆ ತಿರ್ಗ ಮತ್ತೆ ಉತ್ಪತ್ತಿ ಆಗ್ತೈತೆ. ಗಲೀಜು ನೀರುಗಳಲ್ಲೆಲ್ಲ ಸ್ಟಾಕ್ ಇದ್ಕೊಂಡು ರೊಚ್ಚ ನೀರೆಲ್ಲ ಸ್ಟಾಕ್ ಇದ್ದರೆ ಸೊಳ್ಳೆಗಳು ಅದರಲ್ಲೇ ಉತ್ಪತ್ತಿ ಆಗೋದು. ಅವೆಲ್ಲ ಸ್ವಚ್ಛತೆ ಕಾಪಾಡ್ರಿ ಅಂತ ಮನೆ ಸುತ್ತಮುತ್ತಲಿರೋದನ್ನೆಲ್ಲ ಕ್ಲೀನ್ ಮಾಡ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಡೆಂಗು ಆಶಾ ಕಾರ್ಯಕರ್ತೆ ದೀಪಶ್ರೀ, ಪ್ರಸ್ತುತ ಮಳೆಗಾಲವಾದ್ದರಿಂದ ಜುಲೈ ತಿಂಗಳನ್ನು ಡೆಂಗ್ಯೂ ಮಾಸಾಚರಣೆ ಎಂದು ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ಮನೆಗೆ ಭೇಟಿ ನೀಡಿ ಡೆಂಗ್ಯೂ ಬಗ್ಗೆ ನಾಗರಿಕರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು. ನಾವು ನೀರು ಶೇಖರಣೆ ಆಗೋದ್ರಿಂದ ಸೊಳ್ಳೆಗಳು ಕುತ್ಕೊಂಡು ಮರಿಗಳನ್ನ ಉತ್ಪತ್ತಿ ಮಾಡ್ತಾ ಇದೆ. ಡೆಂಗು ಜ್ವರ ತುಂಬ ಪ್ರಕರಣಗಳು ಕಂಡು ಬರ್ತಾ ಇದೆ. ಆದ್ರಿಂದ ನಾವು ಮನೆ ಭೇಟಿ ಮಾಡಿ ಜನರಿಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ ಡೆಂಗು ಜ್ವರದ ಬಗ್ಗೆ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಸ್ ಮಹೇಶ್ ಕುಮಾರ್, ಚಿಕ್ಕಬಳ್ಳಾಪುರ ನಗರದಲ್ಲಿ 10 ಹಾಗೂ ಗ್ರಾಮೀಣ ಭಾಗದಲ್ಲಿ 16 ಪ್ರಕರಣಗಳು ವರದಿಯಾಗಿವೆ. ಡೆಂಗ್ಯೂ ನಿಯಂತ್ರಣಕ್ಕೆ ಸರ್ಕಾರದ ಸೂಚನೆಯಂತೆ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಆರೋಗ್ಯ ಇಲಾಖೆ ಕೈಗೊಂಡಿದೆ ಎಂದು ತಿಳಿಸಿದರು. ಅಕಸ್ಮಾತ್ ಏನಾರು ಗುಣ ಆಗೋದಿಲ್ಲ, ವಾಂತಿ ಆಗ್ತದೆ, ಹೆಚ್ಚಿನ ನಿಶಕ್ತಿ ಆಗ್ತದೆ ಅಂತಾರೆ, ಅಂಥವ್ರನ್ನ ಅಡ್ಮಿಟ್ ಮಾಡಿ ನಮಗೆ ಅವರ ಆಸ್ಪತ್ರೆಯಲ್ಲಿ ರೋಗಿಯ ರೋಗ ಲಕ್ಷಣದ ಆಧಾರದ ಮೇಲೆ ನಾವು ಸಂಪೂರ್ಣ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆ ಆಗ್ತದೆ. ಅಕಸ್ಮಾತ್ ಅವ್ರಿಗೇನಾರ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗ್ತದೆ ಅಂತಾರೆ, ಆ ಪ್ಲೇಟ್ಲೆಟ್ ಕೊಡೋದಕ್ಕೂ ಕೂಡ ನಾವು ಆರೋಗ್ಯ ಇಲಾಖೆ ಸಿದ್ಧಪಡಿಸ್ಕೊಂಡು ಇಟ್ಕೊಂಡಿದ್ದೀವಿ.